ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಮಾಸ್ಟರ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಹಿಗೌಡ ಮಾತಾಡ್ತಿರೋದು. ಇವತ್ತಿನ ಈ ವಿಡಿಯೋದಲ್ಲಿ SSP ಸ್ಕಾಲರ್ಶಿಪ್ 25-26 ಅಕಾಡೆಮಿಕ್ ಇಯರ್ದು ಲಾಸ್ಟ್ ಡೇಟ್ ಬಗ್ಗೆ ಅಪ್ಡೇಟ್ಸನ್ನು ಕೊಡಿದ್ದೀನಿ. ಸಾಕಷ್ಟು ಸ್ಟೂಡೆಂಟ್ಸು ಲಾಸ್ಟ್ ಡೇಟ್ ಬಗ್ಗೆ ಅಪ್ಡೇಟನ್ನು ಕೇಳ್ತಾನೆ ಇದ್ದಾರೆ, ತುಂಬ ತಲೆ ಕೆಡಿಸ್ಕೊಂಡಿದ್ದಾರೆ. ನಮಗೆ ಲಾಸ್ಟ್ ಡೇಟ್ ಬೇಗ ಕಂಪ್ಲೀಟ್ ಆಗುತ್ತೆ ಅಲ್ವಾ, ನಮ್ಮದು ಕೌನ್ಸ್ಲಿಂಗ್ ಕಂಪ್ಲೀಟ್ ಆಗಿಲ್ಲ, ನಮ್ಮ ಒಂದು ಕಾಲೇಜ್ ಕಡೆಯಿಂದ ನಮ್ಮ ಡೀಟೇಲ್ಸ್ ಅಪ್ಡೇಟ್ ಮಾಡಿಲ್ಲ, ನಮಗಿನ್ನೂ ಲಾಸ್ಟ್ ಸೆಮ್ದು ರಿಸಲ್ಟ್ ಬಂದಿಲ್ಲ, ರಿಸಲ್ಟ್ ಅಪ್ಡೇಟ್ ಆಗಿಲ್ಲ ಅಂತ ಹೇಳಿಬಿಟ್ಟು ಈ ರೀತಿ ಸಾಕಷ್ಟು ಡೌಟ್ಸನ್ನು ಕೇಳ್ತಿದ್ದಾರೆ. ಸೊ ಇವತ್ತಿನ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಷನನ್ನು ಕೊಡ್ತೀನಿ, ಜೊತೆಗೆ ಒಂದಿಷ್ಟು ಇಂಪಾರ್ಟೆಂಟ್ ಅಪ್ಡೇಟ್ಸನ್ನು ಸಹ ಕೊಡ್ತೀನಿ. ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ ಅಂಡ್ ಹಾಗೇನು ಚಾನಲ್ಗೆ ಲೈಕ್ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಮೊದಲಿಗೆ ನೋಡಿ, SSP ಸ್ಕಾಲರ್ಶಿಪ್ 25-26 ಅಕಾಡೆಮಿಕ್ ಇಯರ್ಗೆ ಈಗಾಗಲೇ ಅಪ್ಲಿಕೇಶನ್ ಸಬ್ಮಿಟ್ ಮಾಡೋದಕ್ಕೆ, ಅಪ್ಲಿಕೇಶನನ್ನು ಹಾಕೋದಕ್ಕೆ, ಅದು ನೀವು ಹೊಸ ಅಪ್ಲಿಕೇಶನ್ ಹಾಕಿರ್ಬೋದು, ಇಲ್ಲ ಅಂತ ಅಂದರೆ ಈ ವರ್ಷ ಹೊಸದಾಗಿ ಅಪ್ಲೈ ಮಾಡೋರಾಗಿರ್ಬೋದು, ಇಲ್ಲ ಅಂತಂದರೆ ಲಾಸ್ಟ್ ಇಯರ್ ಅಪ್ಲೈ ಮಾಡಿರೋಂಥ ಸ್ಟೂಡೆಂಟ್ಸ್ ಆಗಿರ್ಬೋದು. ನೀವು ಯಾರೆಲ್ಲ ಅಪ್ಲೈ ಮಾಡ್ತಿದ್ದೀರಾ ಅಪ್ಲೈಯನ್ನು ಮಾಡ್ಕೋಬೋದು. ಈ ಒಂದು SSP ಸ್ಕಾಲರ್ಶಿಪ್ ಏನಿದೆ 25-26 ಅಕಾಡೆಮಿಕ್ ಇಯರ್ಗೆ ಲಾಸ್ಟ್ ಡೇಟ್ಸ್ ಬಗ್ಗೆ ನಿಮಗೆ ತುಂಬ ಡೌಟ್ಸ್ ಆದರೆ ಇರುವಂಥದ್ದು. ನೀವು ಇಲ್ಲಿ ಅಬ್ಸರ್ವ್ ಮಾಡೋದಾದ್ರೆ ಲಾಸ್ಟ್ ಡೇಟ್ ಫಾರ್ ಅಪ್ಲಿಕೇಶನ್ ಸಬ್ಮಿಷನ್ ಕ್ಲಿಕ್ ಇಯರ್ ಅಂತ ಇದೆ. ಇಲ್ಲಿ ಕೇವಲ ಬಂದುಬಿಟ್ಟು 3 ಡಿಪಾರ್ಟ್ಮೆಂಟ್ಸನ್ನು ಮೆನ್ಷನ್ ಮಾಡಿದ್ದಾರೆ. ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಸ್ಟೂಡೆಂಟ್ಸ್ ಅಂತೂ ರಿಪೀಟೆಡ್ ಆಗಿ ಒಂದು ಮೆಸೇಜಸನ್ನು ಮಾಡ್ತಾನೆ ಇದ್ದಾರೆ, ಲಾಸ್ಟ್ ಡೇಟ್ ನಮಗೆ ಈಗ ಯಾವ ರೀತಿ ಸ್ಕಾಲರ್ಶಿಪ್ ಸಿಗುತ್ತಾ ಇಲ್ವಾ ಅಂತ ಹೇಳಿಬಿಟ್ಟು. 30/9/2025 ಅಂದರೆ ಸೆಪ್ಟೆಂಬರ್ 30ನೇ ತಾರೀಕು SSP ಸ್ಕಾಲರ್ಶಿಪ್ 25-26 ಅಕಾಡೆಮಿಕ್ ಇಯರ್ಗೆ ಅಪ್ಲೈ ಮಾಡೋದಕ್ಕೆ ಒಂದು ಲಾಸ್ಟ್ ಡೇಟ್ ಆದರೆ ಕೊಟ್ಟಿರುವಂಥದ್ದು. ಈ ಒಂದು ಲಾಸ್ಟ್ ಡೇಟ್ ಏನು ಕೊಟ್ಟಿದ್ದಾರೆ, ಇದೇ ಒಂದು ಲಾಸ್ಟ್ ಡೇಟ್ಗೆ ಅಪ್ಲಿಕೇಶನ್ ಕ್ಲೋಸ್ ಆಗುತ್ತಾ ಅಂತ ಅಂದರೆ ಖಂಡಿತವಾಗ್ಲೂ ಸಹ ಕ್ಲೋಸ್ ಆಗುವಂಥ ಚಾನ್ಸಸ್ ಆದರೆ ಇಲ್ಲ. ಯಾಕಂತ ಅಂದರೆ ಈಗ KA ಕಡೆಯಿಂದ ನಡೆಸ್ಕೊಡ್ತಿರುವಂಥ ಕೌನ್ಸ್ಲಿಂಗ್ ಆಗಿರ್ಬೋದು, KCET ಕೌನ್ಸ್ಲಿಂಗ್ ಆಗಿರ್ಬೋದು, ಅಥವಾ ನೀಟ್ ಕೌನ್ಸ್ಲಿಂಗ್ ಆಗಿರ್ಬೋದು, ಅಥವಾ ಇಲ್ಲಿ ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ಗೆ ಈಗ ಹೊಸದಾಗಿ ಯಾರೆಲ್ಲ ಅಡ್ಮಿಷನ್ ಆಗಿದ್ದಾರೆ ಅವರ ಒಂದು ಕಾಲೇಜಸ್ ಕಡೆಯಿಂದ ಒಂದು ಡಾಕ್ಯುಮೆಂಟ್ಸನ್ನು ಡೀಟೇಲ್ಸನ್ನು ಅಪ್ಡೇಟ್ ಮಾಡಿಲ್ಲ, ಅವರು ಅಪ್ಲೈ ಮಾಡೋದಕ್ಕೆ ಆಗ್ತಿಲ್ಲ. ಇನ್ನೂ ಸಹ ಸ್ಟೂಡೆಂಟ್ಸು ಸಾಕಷ್ಟು ಪ್ರಾಬ್ಲಮ್ಸನ್ನು ಫೇಸ್ ಮಾಡ್ತಿರ್ತಾರೆ, ರಿಸಲ್ಟ್ ಅಪ್ಡೇಟ್ ಆಗಿಲ್ಲ, ಅಕಾಡೆಮಿಕ್ ಡೀಟೇಲ್ಸ್ ಅಪ್ಡೇಟ್ ಆಗಿಲ್ಲ ಅಂತ ಹೇಳಿಬಿಟ್ಟು. ಸೊ ಇದೆಲ್ಲನೂ ಏನಾಗುತ್ತೆ ಅಂತ ಅಂದರೆ, ಈಗ ನೋಡಿ ಇದೂ ಸಹ ಗೌರ್ಮೆಂಟ್ ಕಡೆಯಿಂದ ಕೊಡುವಂಥ ಸ್ಕಾಲರ್ಶಿಪ್ಪೇ ಆಗಿರೋದ್ರಿಂದ, ಎಕ್ಸಾಂಪಲ್ ಆಗಿ ಹೇಳೋದಾದರೆ ಈಗ KA ಅವ್ರು ನಡೆಸ್ಕೊಡುವಂಥ ಕೌನ್ಸ್ಲಿಂಗು ಸ್ವಲ್ಪ ಡಿಲೇ ಆಯಿತು. ಅವ್ರು ಇನ್ನು ಕಾಲೇಜಸ್ಗೆ ಜಾಯ್ನ್ ಆಗೋದು, ಅಲ್ಲಿಂದ ಅಡ್ಮಿಷನ್ ತೊಗೊಂಡು ಅವ್ರು ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡೋದಕ್ಕೆ ಅವ್ರಿಗೂ ಒಂದು USA ನಂಬರು ಎಲ್ಲನೂ ಬರಬೇಕಾಗುತ್ತೆ. ಅವ್ರ ಅಪ್ಲಿಕೇಶನ್ ಈ ಒಂದು ಆನ್ ಟೈಮ್ 30ನೇ ತಾರೀಕು ಏನು ಕೊಟ್ಟಿದ್ದಾರೆ ಅದರ ಒಂದು ಡೇಟ್ ಒಳಗಡೆ ಅಪ್ಲೈ ಮಾಡೋದಕ್ಕೆ ಆಗೋದಿಲ್ಲ. ಅವಾಗ ಏನು ಮಾಡ್ತಾರೆ ಅಂತ ಅಂದರೆ KA ಅವರು SSP ಡಿಪಾರ್ಟ್ಮೆಂಟ್ ಅವ್ರಿಗೆ ತಿಳಿಸಿದಾಗ ಅವ್ರು ಮತ್ತೆ ಒಂದು ಲಾಸ್ಟ್ ಡೇಟನ್ನು ಎಕ್ಸ್ಟೆಂಡ್ ಮಾಡ್ತಾರೆ. ಇಲ್ಲ ಅಂತಂದರೆ ನೀವು ಸ್ಟೂಡೆಂಟ್ಸು ರಿಪೀಟೆಡಾಗಿ ಕಮೆಂಟ್ಸನ್ನು ಮಾಡ್ತಿರ್ತೀರ, ಕೆಲವೊಂದಿಷ್ಟು ಕಡೆ ಒಂದು ಪೋಸ್ಟರ್ಸನ್ನು ಮಾಡ್ತೀರಾ, ಟ್ವಿಟರಲ್ಲಿ ಹಾಕ್ತೀರಾ, ಎಲ್ಲನೂ ಅವರಿಗೂ ಗೊತ್ತಾಗುತ್ತೆ. ಅವಾಗ ಏನು ಮಾಡ್ತಾರೆ ಅಂತಂದರೆ ಒಂದು ಲಾಸ್ಟ್ ಡೇಟನ್ನು ಎಕ್ಸ್ಟೆಂಡ್ ಮಾಡ್ತಾರೆ. ಪ್ರತಿ ವರ್ಷವೂ ಯಾವ ರೀತಿ ಇರುತ್ತೆ ಇದರ ಒಂದು ಪ್ರೊಸೀಜರ್ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ನೋಡಿ. ಮೊದಲಿಗೆ ಈಗ ಡಿಗ್ರಿ ಸ್ಟೂಡೆಂಟ್ಸು, ಈಗ ನಾರ್ಮಲ್ ಜನರಲ್ ಡಿಗ್ರಿಗೆ ಹೋಗುವಂಥ ಸ್ಟೂಡೆಂಟ್ಸು ಈಗಾಗಲೇ ನೀವು ಕಾಲೇಜಸ್ಗೆ ಜಾಯ್ನ್ ಆಗಿದ್ದೀರಾ, ನಿಮಗೆಲ್ಲ ಡೀಟೇಲ್ಸ್ ಬಂದಿದೆ, ಜೊತೆಗೆ ನೀವೆಲ್ಲ ಅಪ್ಲಿಕೇಶನನ್ನು ಹಾಕ್ತಿದ್ದೀರಾ, ನಿಮ್ಗೆ ಯಾವುದೇ ಥರದ ಪ್ರಾಬ್ಲಮ್ ಆದರೆ ಇಲ್ಲ. ಜೊತೆಗೆ ಬೆಂಗಳೂರು ನಾರ್ತ್ ಯೂನಿವರ್ಸಿಟಿ ಸ್ಟೂಡೆಂಟ್ಸ್ಗಾಗಿರ್ಬೋದು ಅಥವಾ ಕೆಲವೊಂದಿಷ್ಟು ಯೂನಿವರ್ಸಿಟಿ ಸ್ಟೂಡೆಂಟ್ಸ್ಗೆ ರಿಸಲ್ಟು ಎಲ್ಲ ಬಂದಿದೆ, ಎಲ್ಲ ಅಪ್ಡೇಟ್ ಆಗಿದೆ, ಅವ್ರ ಸ್ಕಾಲರ್ಶಿಪ್ಗೆ ಫೈನಲ್ ಸಬ್ಮಿಷನ್ನು ಸಹ ಕೊಟ್ಟಿದ್ದಾರೆ, ಅವ್ರಿಗೇನು ಪ್ರಾಬ್ಲಮ್ ಇಲ್ಲ. ಬಟ್ ಇಲ್ಲಿ ಯಾರಾದರೆ ಅಪ್ಲೈ ಮಾಡಿಲ್ವೋ, ಯಾರಿಗಾದರೆ ರಿಸಲ್ಟ್ ಬಂದಿಲ್ವೋ, ಯಾರ್ದಾದ್ರೆ ಕೌನ್ಸ್ಲಿಂಗ್ ಡಿಲೇ ಆಗ್ತಿದೆಯೋ, ಇಂಥ ಸ್ಟೂಡೆಂಟ್ಸ್ಗಿರುವಂಥ ಪ್ರಾಬ್ಲಮ್ಮು ನೀವು ಯಾರು ವರಿಯಾಗುವಂಥ ಅವಶ್ಯಕತೆ ಖಂಡಿತವಾಗ್ಲೂ ಇಲ್ಲವೇ ಇಲ್ಲ. ಪ್ರತಿ ವರ್ಷ ಯಾವ ರೀತಿ ಆಗುತ್ತೆ ಅಂತಂದರೆ, ಮೊದಲಿಗೆ SSP ಸ್ಕಾಲರ್ಶಿಪ್ಪನ್ನು ಬೇಗ ಸ್ಟಾರ್ಟ್ ಮಾಡ್ತಾರೆ, ಅದಾದಮೇಲೆ ಲಾಸ್ಟ್ ಡೇಟ್ಸನ್ನು 2 or 3 ಟೈಮ್ಸು ಎಕ್ಸ್ಟೆಂಡ್ ಆದರೆ ಮಾಡ್ತಾರೆ. ಆ 2 or 3 ಟೈಮ್ಸು ಯಾವಾಗ ಎಕ್ಸ್ಟೆಂಡ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ನಿಮಗೆ ಗೊತ್ತಿರಬೇಕಾಗುತ್ತೆ. ಕೌನ್ಸ್ಲಿಂಗ್ ಡಿಲೇ ಆಗಿ ಅಥವಾ ಯೂನಿವರ್ಸಿಟೀಸ್ ಕಡೆಯಿಂದ ಏನಾದರೂ ಪ್ರಾಬ್ಲಮ್ ಇದ್ದರೆ ಮಾತ್ರ ಒಂದು ಲಾಸ್ಟ್ ಡೇಟ್ಸನ್ನು ಎಕ್ಸ್ಟೆಂಡ್ ಆದರೆ ಮಾಡ್ತಾರೆ. ಬಟ್ ನಾನು ಸ್ಟೂಡೆಂಟ್ಸಲ್ಲಿ ಪ್ರತಿಯೊಬ್ಬರಲ್ಲೂ ಏನು ರಿಕ್ವೆಸ್ಟ್ ಮಾಡ್ತೀನಿ ಅಂತ ಅಂದರೆ, ಈಗ ನೀವು SSPಗೆ ಅಪ್ಲೈ ಮಾಡೋದಕ್ಕೆ ಹೋಗ್ತಾ ಇದ್ದೀರಾ, ನಿಮ್ಮದೆಲ್ಲ ಅಪ್ಲಿಕೇಶನ್ ಹಾಕೋದಕ್ಕೆ ಆಗ್ತಿದೆ, ಎಲ್ಲ ಡೀಟೇಲ್ಸು ಕರೆಕ್ಟಾಗಿ ತಗೋತಿದೆ ಅಂತ ಅಂದರೆ ದಯವಿಟ್ಟು ಆದಷ್ಟು ಬೇಗ ಫೈನಲ್ ಸಬ್ಮಿಷನನ್ನು ಕೊಟ್ಬಿಡಿ. ಆ್ಯಂಡ್ ಇನ್ನೊಂದು ಅಡ್ವಾಂಟೇಜ್ ಏನು ಅಂತ ಅಂದರೆ, ನೀವು ಎಷ್ಟು ಬೇಗ ಸ್ಕಾಲರ್ಶಿಪ್ಗೆ ಅಪ್ಲಿಕೇಶನ್ ಹಾಕಿದ್ರೆ ನಿಮಗೆ ಸ್ವಲ್ಪ ಬೇಗ ಸ್ಕಾಲರ್ಶಿಪ್ ಅಮೌಂಟ್ ಬರುವಂಥ ಚಾನ್ಸಸ್ಸೂ ಇರುತ್ತೆ. ಹಾಗಾಗಿ ನೀವು ಲಾಸ್ಟ್ ಡೇಟ್ ಬಗ್ಗೆ ಯೋಚನೆ ಮಾಡಬೇಡಿ, ಈಗ ಮುಂದೆ ಎಕ್ಸ್ಟೆಂಡ್ ಮಾಡ್ತಾರೆ ಅಥವಾ ಇನ್ನೂ ತುಂಬ ದಿನ ಇದೆ ಅಂತ ಹೇಳಿಬಿಟ್ಟು. ಇದಕ್ಕೆ ಯಾವುದೇ ಥರದ ಫೀಸ್ ಪೇ ಮಾಡೋಂಥ ಅವಶ್ಯಕತೆ ಇಲ್ಲ, ನೀವು ಮೊಬೈಲಲ್ಲೇ ಮನೆಯಿಂದಲೇ ಅಪ್ಲಿಕೇಶನನ್ನು ಹಾಕ್ಬೋದು. ಹಾಗಾಗಿ ನೀವು ಫ್ರೀ ಮಾಡಿಕೊಂಡು ಸ್ಕಾಲರ್ಶಿಪ್ಗೆ ಆದಷ್ಟು ಬೇಗ ಅಪ್ಲಿಕೇಶನನ್ನು ಹಾಕ್ಕೊಳ್ಳಿ, ಖಂಡಿತವಾಗ್ಲೂ ಇದು ನಿಮಗೆ ಹೆಲ್ಪ್ಫುಲ್ ಆಗುತ್ತೆ. ಆ್ಯಂಡ್ ಲಾಸ್ಟ್ ಡೇಟ್ ಬಗ್ಗೆ ನೀವು ಏನಿದೆ ಲಾಸ್ಟ್ ಡೇಟ್ ಬಗ್ಗೆ ಯೋಚನೆ ಮಾಡೋದಕ್ಕೆ ಹೋಗಬೇಡಿ. ಸ್ಕಾಲರ್ಶಿಪ್ದು ನಿಮ್ಮ ಅಪ್ಲೈ ಮಾಡೋಕ್ಕೆ ಆಗ್ತಿದೆ ಅಂತಂದರೆ ಅಪ್ಲೈನ ಮಾಡಿಬಿಡಿ. ಇಲ್ಲಿ ನಿಮಗೆ 4 ಸ್ಟೆಪ್ಸ್ ಇರ್ತವೆ, ಯಾವ ಸ್ಟೆಪ್ವರೆಗೂ ಕಂಪ್ಲೀಟ್ ಆದರೆ ಆ ಒಂದು ಸ್ಟೆಪ್ಪನ್ನು ಕಂಪ್ಲೀಟ್ ಮಾಡಿ, ಅದಾದಮೇಲೆ ನೆಕ್ಸ್ಟ್ ಏನು ಸ್ಟೆಪ್ ಇರುತ್ತೆ, ಅದು ಯಾಕೆ ಪೆಂಡಿಂಗ್ ಇದೆ ಅಂತ ತಿಳ್ಕೊಳ್ಳಿ. ಅದು ಕರೆಕ್ಟಾಗಿ ವರ್ಕ್ ಆಗಿದ ತಕ್ಷಣ ಆದಷ್ಟು ಬೇಗ ಏನು ಮಾಡ್ತೀರಾ ಅಂತಂದರೆ ಹೋಗಿ ಸ್ಕಾಲರ್ಶಿಪ್ಗೆ ಅಪ್ಲಿಕೇಶನನ್ನು ಹಾಕ್ಕೊಳ್ಳಿ. ಆ್ಯಂಡ್ ಸಾಕಷ್ಟು ಸ್ಟೂಡೆಂಟ್ಸು ಕೇಳ್ತಿದ್ದಾರೆ 24-25 ಅಕಾಡೆಮಿಕ್ ಇಯರ್ದು ನನಗೆ ಅಮೌಂಟ್ ಸ್ಯಾಂಕ್ಷನ್ ಆಗಿಲ್ಲ, ನಾನು ಮತ್ತೆ ಈ ವರ್ಷ ಏನಕ್ಕೆ ಅಪ್ಲಿಕೇಶನನ್ನು ಹಾಕೋದು ಅಂತ ಹೇಳಿಬಿಟ್ಟು. ನೋಡಿ, ನಿಮ್ಮದು 24-25 ಅಕಾಡೆಮಿಕ್ ಇಯರ್ದು SSP ಸ್ಕಾಲರ್ಶಿಪ್ ಅಮೌಂಟ್ ಸ್ಯಾಂಕ್ಷನ್ ಆಗಿಲ್ಲ, ನಿಜ ಆಗಂತ ಹೇಳಿಬಿಟ್ಟು ಈ ವರ್ಷ ಆಗದೇ ಇರೋದಕ್ಕೆ ಹೋಗಬೇಡಿ. ಯಾಕಂತ ಅಂದ್ರೆ ಈ ಡಿಪಾರ್ಟ್ಮೆಂಟ್ ಅವ್ರು ಏನು ಮಾಡ್ತಾರೆ ಗೊತ್ತಾ, ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಆಗಲಿ ಅಥವಾ ಬೇರೆ ಡಿಪಾರ್ಟ್ಮೆಂಟ್ ಅವರು ಆಗಲಿ, ಈಗ 24-25 ಅಕಾಡೆಮಿಕ್ ಇಯರ್ ಆಗಲಿ ಅಥವಾ 23-24 ಅಕಾಡೆಮಿಕ್ ಇಯರ್ ಆಗಲಿ ಏನಾಗುತ್ತೆ ಅಂತಂದರೆ, ಪ್ರತಿ ವರ್ಷವೂ ಒಂದಿಷ್ಟು ಸ್ಟೂಡೆಂಟ್ಸ್ಗೆ ಏನು ಮಾಡ್ತಾರೆ, ಸ್ಕಾಲರ್ಶಿಪ್ ಅಮೌಂಟನ್ನು ಜಮಾ ಮಾಡಿಬಿಡ್ತಾರೆ, ಬ್ಯಾಂಕ್ ಖಾತೆಗೆ ಹಾಕ್ತಾರೆ. ಅದಾದಮೇಲೆ ನೆಕ್ಸ್ಟ್ ಪೆಂಡಿಂಗ್ ಇರುವಂಥ ಸ್ಟೂಡೆಂಟ್ಸ್ಗೆ ಯಾವಾಗ ಗೌರ್ಮೆಂಟ್ ಕಡೆಯಿಂದ ಫಂಡ್ಸನ್ನು ರಿಲೀಸ್ ಮಾಡ್ತಾರೋ ಆವಾಗ ನಿಮ್ಮದು ಲಾಸ್ಟ್ ಇಯರ್ದಾಗಲಿ ಅಥವಾ ಅದರ ಲಾಸ್ಟ್ ಇಯರ್ದಾಗಲಿ
ನಿಮ್ಮದು ಪೆಂಡಿಂಗ್ ಎಲ್ಲ ಇರುತ್ತೆ, ಆ ಪೆಂಡಿಂಗ್ ಅಮೌಂಟನ್ನು ಕ್ಲಿಯರ್ ಮಾಡ್ತಾರೆ. ಎಕ್ಸಾಂಪಲ್ಸ್ ಹೇಳೋದಾದರೆ 22-23 ಅಕಾಡೆಮಿಕ್ ಇಯರ್ ಸ್ಟೂಡೆಂಟ್ಸ್ಗೆ 2025 ಸ್ಕಾಲರ್ಶಿಪ್ ಅಮೌಂಟ್ ಬಂದಿರುವಂಥದ್ದು. ಹಾಗಾಗಿ ನಾನು ಏನು ಹೇಳ್ತೀನಿ ಅಂತಂದರೆ, ಲಾಸ್ಟ್ ಇಯರ್ ನಿಮ್ಮದು ಸ್ಕಾಲರ್ಶಿಪ್ ಅಮೌಂಟ್ ಬಂದಿಲ್ಲ ಅಂತಂದ್ರೂ ಈ ವರ್ಷ ಅಪ್ಲೈ ಮಾಡಿ. ಈ ವರ್ಷ ಏನಾಗ್ಬೋದು, ಫಸ್ಟು ಈ ವರ್ಷದ ಸ್ಕಾಲರ್ಶಿಪ್ ಅಮೌಂಟ್ ಬಂದು ಅದಾದಮೇಲೆ ನೆಕ್ಸ್ಟು ನಿಮಗೆ ಲಾಸ್ಟ್ ಇಯರ್ ಸ್ಕಾಲರ್ಶಿಪ್ ಅಮೌಂಟ್ ಆದರೂ ಬರುವಂಥ ಚಾನ್ಸಸ್ ಆದರೆ ಇದೆ. ಅಪ್ಲಿಕೇಶನ್ ಕರೆಕ್ಟಾಗಿ ಸಬ್ಮಿಟ್ ಆಗಿದೆ, ನಿಮ್ಮ ಒಂದು ಡೀಟೇಲ್ಸ್ ಎಲ್ಲ ಕರೆಕ್ಟ್ ಇದೆ ಅಂತಂದರೆ ನಿಮ್ಮ ಸ್ಕಾಲರ್ಶಿಪ್ ಅಮೌಂಟ್ ಅದು ಯಾವ ವರ್ಷ ಆದರೂ ಬರ್ಬೋದು. ಸೊ ಹಾಗಾಗಿ ಪ್ರತಿಯೊಬ್ಬರು ಸ್ಕಾಲರ್ಶಿಪ್ಗೆ ಅಪ್ಲಿಕೇಶನ್ ಆದರೆ ಹಾಕ್ಕೊಳ್ಳಿ, ಓಕೆನಾ. ಆ್ಯಂಡ್ ಇವತ್ತಿನ ಈ ವಿಡಿಯೋಗೆ ಪ್ರತಿಯೊಬ್ಬರು ಕಮೆಂಟ್ ಮಾಡಿ ತಿಳಿಸ್ಕೊಡಿ, ಪ್ರತಿಯೊಬ್ಬರು ಸ್ಕಾಲರ್ಶಿಪ್ಗೆ ಅಪ್ಲಿಕೇಶನ್ ಹಾಕಿದ್ದೀರಾ ಅಥವಾ ಅಪ್ಲೈ ಮಾಡೋ ಟೈಮಲ್ಲಿ ಏನಾದರೂ ಪ್ರಾಬ್ಲಮ್ ಫೇಸ್ ಮಾಡ್ತಿದ್ದೀರಾ ಅಂತ ಹೇಳಿಬಿಟ್ಟು ಇದು ಇವತ್ತಿನ ಮಾಹಿತಿ ಆಗಿತ್ತು. ಮುಂದೆ ಎಲ್ಲ ರೀತಿಯ ಹೆಚ್ಚಿನ ಸ್ಕಾಲರ್ಶಿಪ್ ಹಾಸ್ಟೆಲ್ ಅಪ್ಡೇಟ್ಸ್ ಜೊತೆಗೆ ಸಿಗ್ತಾ ಇರೋಣ. ಅಲ್ಲಿ ತನಕ ಟೇಕ್ ಕೇರ್ ಅಂಡ್ ಕೀಪ್ ವಾಚಿಂಗ್ ಮೊಹಿ ಮಾಸ್ಟರ್ಸ್ ಫಾರ್ ಮೋರ್ ಅಪ್ಡೇಟ್ಸ್.